ಸ್ಯಾಂಡಲ್ವುಡ್ನ ಹಿರಿಯ ನಿರ್ದೇಶಕ ಜೋ ಸೈಮನ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಸುತ್ತಿದ್ದಾಗ ಹೃದಯಾಘಾತವಾಗಿದೆ. ಕೂಡಲೇ ಅಲ್ಲಿದ್ದವರು ಹತ್ತಿರದಲ್ಲೇ ಇದ್ದ ಮಲ್ಲಿಗೆ ಆಸ್ಪತ್ರೆಗೆ ಸೇರಿಸಲಾಯಿತು. ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಜೋ ಸೈಮನ್ ಕೊನೆಯುಸಿರೆಳೆದಿದ್ದಾರೆ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸದ್ಯ ಉತ್ತರಹಳ್ಳಿಯಲ್ಲಿರುವ ಸೈಮನ್ ನಿವಾಸದಲ್ಲಿ ಗಣ್ಯರು ಅಂತಿಮ ದರ್ಶನ ಪಡೆದಿದ್ದಾರೆ. ಇವತ್ತು ವಾಣಿಜ್ಯ ಮಂಡಳಿ ಚಿತ್ರರಂಗ ಸಮಸ್ಯೆ ಬಗ್ಗೆ ಮೀಟಿಂಗ್ ಇತ್ತು, ಎಮರ್ಜೆನ್ಸಿ ಮೀಟಿಂಗು. ಇಡೀ ಕಾರ್ಯಕಾರಿ ಸಮಿತಿ ಮೀಟಿಂಗಲ್ಲಿದ್ದು ಜೋ ಸೈಮನ್ ಅವರು ಬಂದಿದ್ದರು. ಸುಮಾರು ಪ್ರತಿಯೊಂದು 50ರಿಂದ 55 ಜನ ಇದ್ದು 3 ಗಂಟೆ ಮೀಟಿಂಗ್ ಸ್ಟಾರ್ಟ್ ಆಗಿ 4:15 ಗಂಟೆ ಅದ್ಭುತವಾಗಿ ಚೆನ್ನಾಗಿ ನಡೀತಿತ್ತು. 4:15ಗೆ ಟಿಫನ್ ಬಂತು. ಎಲ್ಲ ರವೆ ಇಡ್ಲಿ ಕಾಫಿ ಕುಡ್ಕೊಂಡಂಗೆ ಮಾತಾಡ್ತಿದ್ದು. ಜೋ ಸೈಮನ್ ಅವರು ಕಾಫಿ ಕುಡಿದು ರವೆ ಇಡ್ಲಿ ತಿಂದು ಕೈ ತೊಳೆಯೋಕೆ ಹೋದರು. ಕೈ ತೊಳೆಯೋಕೆ ಹೋಗಿ ಬರ್ತಾ ಇಮ್ಮಿಡಿಯೇಟ್ಲಿ ಅಲ್ಲೇ ಚೇರಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಇನ್ನೊಬ್ಬ ನಮ್ಮ ಸದಸ್ಯ ಹಂಚಿಹಳ್ಳಿಯವರು ಕೈ ತೊಳೆಯೋಕೆ ಹೋದಾಗ ಜೋ ಸೈಮನ್ ಚೇರ್ ಮೇಲೆ ಕೂತ್ಬಿಟ್ಟಾರೆ, ಮಾತಾಡ್ತಾ ಇಲ್ಲ ಅಂದಾಗ ಇಮ್ಮಿಡಿಯೇಟ್ ಎಲ್ಲರೂ ಕಮಿಟಿ ಓಡೋದ್ರು. ತಕ್ಷಣ ಅವ್ರಿಗೆ ಆಲ್ರೆಡಿ ಮೋಸ್ಟ್ಲಿ ಸ್ಮ್ಯಾಶ್ ಅಟ್ಯಾಕ್ ಆಗಿಬಿಟ್ಟಿದೆ ಅನ್ಕಾಣುತ್ತೆ. ಕಾರ್ಡಿಯೋ ಅರೆಸ್ಟ್ ಆಗಿಬಿಟ್ಟಿದೆ. ಚಕ್ಕಂತ ಇಮ್ಮಿಡಿಯೇಟ್ಲಿ ಎಲ್ಲರೂ ಅಲ್ಲಿಂದ 4 ನಿಮಿಷಕ್ಕೆ ಮಲ್ಲಿಗೆ ಹಾಸ್ಪಿಟ್ಲ್ ಕರ್ಕೊಂಬಂದ ಇಲ್ಲಿ ಬಾಕ್ಲಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಇಲ್ಲಮ್ಮ, ಅವ್ರ ಮಗನ ಕರೆಸಿದ್ವು. ಈಗ ಮಾತಾಡಿದ್ರಲ್ಲ, ಏನೂ ಇಲ್ವಂತೆ. ಥೈರಾಯ್ಡ್ ಒಂದು ಬಿಟ್ಟರೆ ಅವರಿಗೆ ಯಾವ ಕಾಯಿಲೆನೂ ಇಲ್ಲ ಅಂತ. ಚೆನ್ನಾಗಿದ್ರಮ್ಮ, ತುಂಬ ಸೊಗಸಾಗಿ, ತುಂಬ ಜೋವಿಯಲ್ ಆಗಿದ್ದರು. ಚೆನ್ನಾಗಿ ನಗ್ನಗ್ತಾ ಇದ್ದರು. ಈಗ ಸಮಾರಂಭದ ಬಗ್ಗೆ ಮಾತಾಡಿದ್ರು, ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ರು. ಮನುಷ್ಯ ಹಿಂಗಾಗ್ತಾನೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮೇಡಮ್, ಫಿಲ್ಮ್ ಚೇಂಬರಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಘಟನೆ ಬಹುಶಃ 84ರಲ್ಲಿ 84 ವರ್ಷ ಆಗಿದೆ ವಾಣಿಜ್ಯ ಮಂಡಳಿಗೆ. ಪ್ರಥಮ ಬಾರಿ ಈ ಥರದ ಒಂದು ಘಟನೆ ನಡೆದಿತ್ತು. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯನು ಹಾಗೂ ಹಿರಿಯ ನಿರ್ದೇಶಕ ನಟ ಶ್ರೀಮಾನ್ ಜೋ ಸೈಮನ್ ಅವರು ನಮ್ಮನ್ನು ಅಗಲಿದ್ದಾರೆ. ಬಹಳ ನೋವಿನ ವಿಚಾರ. ಏಕೆಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಒಂದು ಅದ್ಭುತ ನಿರ್ದೇಶಕ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಹಸಿಂಹ ಚಿತ್ರ ಕೊಟ್ಟಂಥ ಒಳ್ಳೆಯ ನಿರ್ದೇಶಕ ಹಾಗೂ ಇನ್ನು ಅನೇಕ ಚಿತ್ರಗಳನ್ನು ಅವರು ಕನ್ನಡ ಚಿತ್ರ ನೀಡಿದ್ದಾರೆ. ಆಮೇಲೆ ಪ್ರತಿ ಬಾರಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ವಿಚಾರ ಆಗ್ಬೋದು, ನಿರ್ಮಾಪಕ ಸಂಘದ ವಿಚಾರ ಆಗ್ಬೋದು, ನಿರ್ಮಾಪಕ ಸಂಘದ ಕೂಡ ಸೆಕ್ರೆಟರಿ ಕೂಡ ಅವರು ಹಿಂದೆ ಆಗಿದ್ದು. ಬಟ್ ಇವತ್ತು ಎಮರ್ಜೆನ್ಸಿ ಮೀಟಿಂಗಲ್ಲಿ ನಾನು ಇವತ್ತೇನು ಮೀಟಿಂಗ್ ಹೋಗಲ್ಲ. ಇವತ್ತು ಮೀಟಿಂಗಲ್ಲಿ ತುಂಬ